ಹಾಯ್. ಬಿಗ್ ಬಾಸ್ನ 100 ದಿನದ ಓಟದಲ್ಲಿ ಅರ್ಧ ಭಾಗ ಮುಗ್ದೇ ಹೋಯ್ತು. ಆಟದಲ್ಲಿ ಶತ್ರುಗಳು ಮಿತ್ರರಾಗ್ತಿದ್ದಾರೆ, ಮಿತ್ರರು ಶತ್ರುಗಳಾಗ್ತಾ ಇದ್ದಾರೆ. ಆದ್ರೆ ಕೆಲವರು ಕಾರಣವಿಲ್ಲದೆ ಒಂಥರ ನಾನು ಇನ್ನೊಬ್ಬರ ವಿರುದ್ಧ ಎದ್ದು ನಿಲ್ಬೇಕು, ಇನ್ನೊಬ್ಬರಿಗೆ ಶತ್ರು ಆಗಿ ಕಾಣ್ಬೇಕು ಅಂತ ಬಯಸ್ತಿದ್ದಾರೆ. ಅದರಲ್ಲೊಬ್ರು ರಕ್ಷಿತಾ ಮತ್ತೆ ಗಿಲ್ಲಿ ನಡುವೆ ಯಾವುದೇ ದ್ವೇಷ ಹುಟ್ಟುಕೊಂಡಿಲ್ಲ. ಆದ್ರೂ ರಕ್ಷಿತಾ ಗಿಲ್ಲಿ ವಿರುದ್ಧ ಹೋಗ್ತಾ ಇದ್ದಾರೆ. ಯಾಕೋ ಈ ರೀತಿ ಹೋಗೋದ್ರಿಂದ ಅದು ರಕ್ಷಿತಳಿಗೆ ಬ್ಯಾಕ್ ಫೈರ್ ಆಗೋ ಎಲ್ಲ ಲಕ್ಷಣಗಳು ಈಗ ಕಂಡು ಬರ್ತಾ ಇದೆ. ಈ ವಾರ ರಕ್ಷಿತಾ ಗಿಲ್ಲಿಯನ್ನು ನಾಮಿನೇಟ್ ಮಾಡ್ತಾರೆ. ಹಾಗಾದ್ರೆ ಗಿಲ್ಲಿಯನ್ನು ರಕ್ಷಿತಾ ನಾಮಿನೇಟ್ ಮಾಡ್ಲೇಬಾರ್ದ ಅಂತ ನೀವು ಕೇಳ್ಬೋದು. ಇಲ್ಲ, ಆದ್ರೆ ರಕ್ಷಿತಾ ಅದಕ್ಕೆ ಜೆನ್ಯೂನ್ ಕಾರಣ ಕೊಡ್ಬೇಕಾಗಿತ್ತು. ನೀನು ಪ್ರಬಲ ಸ್ಪರ್ಧಿ ಅಥವಾ ನೀನು ಕಳಪೆ ಆಗೇನಾದ್ರೂ ಕಾರಣ ಕೊಡ್ಬೋದಾಗಿತ್ತು. ನಿನ್ನ ಮಾತುಗಳಿಂದ ಇನ್ನೊಬ್ರಿಗೆ ನೋವಾಗ್ತಿದೆ, ಈಗ ಏನಾದ್ರು ಕೊಟ್ಟಿದ್ರು ಅದೇನು ಅಷ್ಟು ದೊಡ್ಡದಾಗ್ತಿರ್ಲಿಲ್ಲ. ಆದ್ರೆ ರಕ್ಷಿತಾ ವಿಷಯನೇ ತಿಳ್ಕೊಳ್ಳದೆ ನೀನು ಬೇರೆಯವರ ಪ್ರೊಫೆಷನ್ನ ಒಂದು ಕೆಳಮಟ್ಟದಲ್ಲಿ ನೋಡೋ ಪ್ರಯತ್ನ ಮಾಡಿದೆ ಎಂಬ ಕಾರಣ ಕೊಟ್ಟು ನಾಮಿನೇಟ್ ಮಾಡಿದಾಳೆ. ಹೀಗೆ ನಾಮಿನೇಟ್ ಮಾಡಿರೋದ್ರಿಂದ ಸಾಕಷ್ಟು ಟ್ರೋಲ್. ಅದಕ್ಕೆ ಕಾರಣ ಏನು ಗೊತ್ತಾ? ಯಾವ ಗಿಲ್ಲಿ ಅಶ್ವಿನಿ ಅವರು ರಕ್ಷಿತಾಳ ಯೂಟ್ಯೂಬ್ ಬಗ್ಗೆ ಟಾಂಟ್ ನೀಡಿದಾಗ ಸ್ಟ್ರಾಂಗ್ ಆಗಿ ಅದಕ್ಕೆ ಎದುರೇಟು ಕೊಟ್ರು, ಅದೇ ಗಿಲ್ಲಿ ವಿರುದ್ಧ ಈಗ ಅದೇ ರೀತಿಯ ಒಂದು ಕಾರಣ ಹೇಳುತ್ತಾ ಈ ರಕ್ಷಿತಾ ನಾಮಿನೇಟ್ ಮಾಡಿದ್ದಾರೆ. ಜಾಹ್ನವಿ ಮತ್ತೆ ಗಿಲ್ಲಿ ನಡುವೆ ಯಾವ ಮಾತುಕತೆ ನಡೀತದನ್ನು ಗೊತ್ತಿರ್ಲಿಲ್ಲ. ಜಾಹ್ನವಿ ಹೇಳ್ತಾರೆ, ಅದು ಅವರ ಪರವಾಗಿ ಹೇಳ್ತಾರೆ. ಅದನ್ನ ಕೇಳಿಸಿಕೊಂಡು ಬಂದು ಒಂದು ವ್ಯಕ್ತಿನ ನಾಮಿನೇಟ್ ಮಾಡೋದು ಆದ್ರೆ ಹೇಗೆ? ಪ್ರೀವಿಯಸ್ ವೀಕ್ ಅಲ್ಲಿ ರಘು ಅವರ ವಿಷಯದಲ್ಲಿ ಹಾಗೆ ಮಾಡಿದ್ರು. ಜೆನ್ಯೂನ್ ಕಾರಣ ಕೊಡ್ಲಿಲ್ಲ. ಇಲ್ಲ, ನೀವು ನಮ್ಮ ಸಪೋರ್ಟ್ಗೆ ಬೇಕು ಅನಿಸಿ ನಾನು ನಿಮ್ಮನ್ನ ನಾಮಿನೇಟ್ ಮಾಡಿದೆ ಅಂತ ಹೇಳಿದ್ರು ಆಗ್ತಿತ್ತು. ಅಲ್ಲಿ ನನ್ನಿಂದ ತಪ್ಪಾಯ್ತು ಅಂತ ಬಡ್ಕೊಂಡ್ರು. ಆದ್ರೆ ಈಗ ಮಾತ್ರ ಮತ್ತೊಂದು ತಪ್ಪು ಮಾಡಿದ್ದಾರೆ. ಲಾಸ್ಟ್ ವೀಕ್ ಅಲ್ಲಿ ಕಿಚ್ಚ ಸುದೀಪ್ ಅವರೇ ಚಪ್ಪಾಳೆ ಕೊಟ್ಟು ತಮಾಷೆಗೆ ಮಾಡ್ತಾರೆ, ನೀವು ಗಿಲ್ಲಿ ಅವರಿಗೆ ಒಂದು 10 ನಿಮಿಷ ಕ್ಲಾಸ್ ತಗೊಳ್ಳಿತ. ಅದನ್ನ ರಕ್ಷಿತಾ ಬೇರೆನೋ ರೀತಿ ತಿಳ್ಕೊಂಡಿದ್ದಾರೆ. ನಾನೇನು ಗಿಲ್ಲಿಗಿಂತ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದೀನಿ, ನಾನು ಗಿಲ್ಲಿಗೆ ಕ್ಲಾಸ್ ಕೊಡ್ಬೋದು ಅನ್ನೋ ಒಂದು ವಿಚಾರ ತಿಳ್ಕೊಂಡಿದಾರೋ ಏನೋ ಗೊತ್ತಿಲ್ಲ. ಈಗ ರಕ್ಷಿತಳಿಗೆ ಅಶ್ವಿನಿ ಮತ್ತೆ ಜಾಹ್ನವಿ ತುಂಬಾ ಒಳ್ಳೆಯವರಾಗಿ ಕಾಣ್ತಾ ಇದ್ದಾರೆ. ಆದ್ರೆ ಅಶ್ವಿನಿ ಮತ್ತೆ ಜಾಹ್ನವಿ ರಕ್ಷಿತಳ ಜೊತೆ ಏಕೆ ಚೆನ್ನಾಗಿದ್ದಾರೆ ಅಂದ್ರೆ ಅವ್ರಿಗೆ ಪ್ರೀವಿಯಸ್ ವೀಕ್ ಅಲ್ಲಿ ಬೈಗಳ ಸಿಕ್ತಲ್ಲ, ಆ ಒಂದು ಕಾರಣಕ್ಕೆ ನಟನೆ ಮಾಡ್ತಿದ್ದಾರೆ. ಅದು ಜೆನ್ಯೂನ್ ಆಗಿ ಅವಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅದನ್ನೇ ಭ್ರಮೆ ಆಗಿ ತೆಗೆದುಕೊಂಡು ಗಿಲ್ಲಿ ರಘು ಇವರ ವಿರುದ್ಧನೇ ಹೋಗೋ ಪ್ರಯತ್ನ ಮಾಡ್ತಿದ್ದಾಳೆ. ಯಾರು ತನ್ನ ಬೆಂಬಲದಲ್ಲಿ ನಿಂತಿದ್ರೋ ಅವರ ವಿರುದ್ಧನೇ ಶತ್ರು ಆಗಿ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಮನೆಯಲ್ಲಿ ಅವಳಿಗೆ ಔಷ್ಯ ಬಿದ್ದಾಗ ಅವಳಿಗೆ ಯಾರು ಮಾನಸಿಕ ಬೆಂಬಲ ಕೊಡಕ್ಕೆ ಇರಲ್ಲ. ಈಗಾಗ್ಲೇ ರಘು ಕೈ ಬಿಟ್ಟಾಯ್ತು, ಈಗ ಗಿಲ್ಲಿ ಇನ್ನು ಮಾಡೋರಿದ್ದಾರೆ. ಇವರ ಮನಸ್ಸುಗಳನ್ನ ನೋಯಿಸ್ತಾ ಹೋಗ್ಬಾರ್ದು. ಯಾರು ನನ್ನ ಟೀಮಿನಲ್ಲಿ ಇದ್ದಾರೆ, ಯಾರು ನನ್ನ ಪರ ಇದ್ದಾರೆ ಅಂತ ರಕ್ಷಿತಾ ಯೋಚನೆ ಮಾಡ್ಬೇಕಾಗಿತ್ತು. ಗಿಲ್ಲಿ ಆಟ ಸೂಪರೇ ಆಗಿದೆ. ಗಿಲ್ಲಿ ಕೆಲವೊಂದು ವಿಷಯದಲ್ಲಿ ಅದೇ ಅವರು ಹೇಳ್ತಾರಲ್ಲ, ನಾನು ನಿಮ್ಮ ಎದುರಿಗೆ ಮಾತಾಡ್ತೀನಿ, ಬ್ಯಾಕ್ ಸೈಡ್ ಇಂದ ಮಾತಾಡಲ್ಲ, ಆದ್ರೆ ನೀವು ಶೋ ಮುಗಿಸಿ ಹೋಗಿ ನೋಡಿ ಎಷ್ಟೋ ಜನ ನಿಮ್ಮ ಬ್ಯಾಕ್ ಇಂದ ಮಾತಾಡಿದ್ದಾರೆ ಅಂತ. ಹೌದು, ಗಿಲ್ಲಿ ಎಲ್ಲಿಯೂ ಯಾರ ಬಗ್ಗೆನೂ ಬ್ಯಾಕ್ ಬೈಟ್ ಮಾಡಲ್ಲ. ಆದ್ರೆ ಅಲ್ಲಿ ಉಳಿದವರು ಎದುರಿಗೆ ಚೆನ್ನಾಗಿದ್ದು ಹಿಂದೆ ಹೋಗಿ ಅವರ ಬಗ್ಗೆನೇ ದೂರ್ತಾ ಇರ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಳ್ಳೋ ಗಿಲ್ಲಿ ಕೊಡ್ಬೇಕಾದಲ್ಲಿ ಟಾಂಟ್ ಕೊಡ್ತಾ ಹೋಗ್ತಿದ್ದಾರೆ. ಪ್ರತಿ ಬಾರಿ ಗಿಲ್ಲಿಗೆ ಈಗ ಎಷ್ಟು ಬೈಗಳ ಸಿಕ್ತು ಕಿಚ್ಚನ ಕೈಯಿಂದ, ಅದಕ್ಕೆ ಕಾರಣ ಕೂಡ ರಕ್ಷಿತಳ ಪರ ನಿಂತು ಅಶ್ವಿನಿ ಅವರ ವಿರೋಧ ಹೋಗಿದ್ದಕ್ಕೇನೆ ಗಿಲ್ಲಿಗೆ ಬೈಗಳ ಸಿಕ್ಕಿದ್ದು. ಗಿಲ್ಲಿ ವಿರೋಧ ಅಶ್ವಿನಿ ಅವರು ಬರ್ತಾ ಇರ್ಲಿಲ್ಲ. ಪ್ರತಿ ಒಂದು ಇದ್ರಲ್ಲಿ ಆಟದಲ್ಲಿ ಯಾವತ್ತು ನಡೆದುಕೊಂಡ ರೀತಿ ಆಗಿರ್ಬೋದು, ಎಲ್ಲದರಲ್ಲೂ ರಕ್ಷಿತಳನ್ನೇ ಕಾರಣ. ಇನ್ನು ಅಶ್ವಿನಿ ಮತ್ತೆ ಗಿಲ್ಲಿ ನಡುವೆ ಶತ್ರುತ್ವ ಯಾಕೆ ಎಷ್ಟು ಜಾಸ್ತಿ ಇತ್ತು ನೀವು ಒಂದು ಗಮನಿಸಿ ನೋಡಿ. ಅದಕ್ಕೆ ಕಾರಣ ಕೂಡ ರಕ್ಷಿತಾ. ಅವರು ಟಾರ್ಗೆಟ್ ಮಾಡ್ತಿದ್ದು ರಕ್ಷಿತಳನ. ಆವಾಗ ಗಿಲ್ಲಿ ರಕ್ಷಿತಳ ಪರವಾಗಿ ನಿಂತು ಅವರಿಗೆ ಸರಿಯಾಗಿ ಕೊಡ್ತಾ ಹೋಗುವಾಗ ಅವರಿಬ್ಬರ ನಡುವೆ ಒಂದು ದುಶ್ಮನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಎಲ್ಲದಕ್ಕೂ ಈ ಗಿಲ್ಲಿ ಯಾರ ಜೊತೆ ಆದ್ರೂ ಇನ್ನು ಕಾವ್ಯಗೆ ಗಿಲ್ಲಿ ಮೇಲೆ ಕೋಪ ಬರೋದಕ್ಕೂ ಇವ್ರು ರಕ್ಷಿತ ಒಂದ್ ಕಡೆ ಕಾರಣ ಆಗಿದ್ದಾರೆ. ರಕ್ಷಿತ ಜೊತೆ ಎಲ್ಲ ಚೆನ್ನಾಗಿರ್ತಾರೆ, ನನ್ನ ಜೊತೆ ಎಷ್ಟು ಮಾತಾಡಲ್ಲ, ಆ ರೀತಿ ಒಂದು ಭಾವನೆ ಕಾವ್ಯಕ್ಕೆ ಬ್ರೇಕ್ ಆಗಿದೆ. ಎಲ್ಲದಕ್ಕೂ ಒಂದಲ್ಲ ಒಂದು ಕಡೆ ಗಿಲ್ಲಿಗೆ ಯಾರಿಗೆ ಶತ್ರು ಆಗಕ್ಕೆಲ್ಲ ರಕ್ಷಿತ ಕಾರಣ ಆಗ್ತಿದ್ದಾರೆ. ಈಗ ಅಷ್ಟೊಂದು ಪ್ರೊಟೆಕ್ಟ್ ಮಾಡಿ ಬರ್ತಿದ್ರು ರಕ್ಷಿತಾ, ಗಿಲ್ಲಿ, ರಘು ಇವರ ಕಾಂಬಿನೇಷನ್ ಎಷ್ಟು ಚೆನ್ನಾಗಿತ್ತು. ಅವರ ಫ್ರೆಂಡ್ಶಿಪ್ ತುಂಬಾ ಒಂದು ಸೂಪರ್ ಆಗಿತ್ತು. ಈಗ ರಕ್ಷಿತ ಸುಮ್ಮನೆ ತನ್ನ ಮೈ ಮೇಲೆ ತಾನೇ ಬಿಸಿ ನೀರು ಇದ್ಕೊಳ್ತಾ ಇದ್ದಾಳೆ. ಈ ರೀತಿ ಆಟ ಮುಂದುವರಿಸಿದ್ರೆ ಮಾತ್ರ ಎಲ್ಲರೂ ಯೋಚನೆ ಮಾಡಿದ್ರು ಅಲ್ಲಿ ಫೈನಾಲೆಗೆ ನಿಲ್ಲೋದು ಗಿಲ್ಲಿ ಇದ್ದೇ ಇರ್ತಾರೆ, ಐದರ್ ರಘು ರಕ್ಷಿತಾ ಅಂತ. ಆದ್ರೆ ಈ ರೀತಿ ಆಟ ಮುಂದುವರಿಸಿದ್ರೆ ಮಾತ್ರ ರಕ್ಷಿತೆಗೆ ತುಂಬಾ ಕಷ್ಟ ಆಗುತ್ತೆ. ಈ ಪ್ರೀವಿಯಸ್ ವೀಕ್ ಗಳಲ್ಲೆಲ್ಲ ಗಿಲ್ಲಿ ಜೊತೆ ಯಾರು
ಇರ್ತಿದ್ರು ಅವರು ನಾಮಿನೇಟ್ ಇದ್ರೆ ಅವರಿಗೆ ಸಪೋರ್ಟ್ ಕೊಡ್ತಿದ್ರು ಗಿಲ್ಲಿ ಫ್ಯಾನ್ಸ್. ಈಗ ಹೇಳ್ತಿದ್ದಾರೆ ನಾವು ಗಿಲ್ಲಿಗೆ ಬಿಟ್ರೆ ಬೇರೆ ಯಾರಿಗೂ ನಾವು ಸಪೋರ್ಟ್ ಮಾಡಲ್ಲ ಅಂತ. ಈ ಒಂದು ಇಡೀ ಶೋನ ಗಿಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ. ಬಾಕಿ ಉಳಿದವರು ಆಟ ಆಡ್ತಿದ್ದಾರೆ, ಇನ್ನು ಅಷ್ಟು ಶೈನ್ ಆದ್ರೆ ಇನ್ನು ಚೆನ್ನಾಗಿರುತ್ತೆ. ಆದ್ರೆ ಈ ರಕ್ಷಿತಾ ಮಾತ್ರ ತನ್ನ ಟ್ರ್ಯಾಕ್ ಬದಲಾಯಿಸ್ಕೊಂಡ್ರೆ ಇನ್ನೂ ಸೂಪರ್ ಆಗಿರುತ್ತೆ.